ಪ್ರಾರ್ಥನೆ ಮಾಡಿಕೊಳ್ಳಿ. ಇಲ್ಲಿ ಮಾಡಿರ್ತಕ್ಕಂಥದ್ದು ಸರ್ಪತ್ರಯ ಯಾಗ ಅಂತ ಹೇಳಿ ಆ ಶಿಲಾ ಪ್ರತಿಷ್ಠೆಯನ್ನು ಮಾಡಲಿಕ್ಕಿದ್ದೇವೆ. ಆ ದೇವರನ್ನ ಆ ಸಂದರ್ಭಕ್ಕೆ ಸನ್ನಿಹಿತರಾಗಬೇಕು ಎನ್ನುವಂತಹ ಉದ್ದೇಶದಲ್ಲಿ ವಿಶೇಷವಾದ ಹೋಮವನ್ನು ಮಾಡಿದ್ದೇವೆ. ಮಾಡಿದಂತಹ ಹೋಮದಿಂದ ಆ ಭಗವಂತ ಪ್ರೀತನಾಗಬೇಕು. ಹಾಗೆ ಬರುವಂತಹ ಭಕ್ತಾದಿಗಳಿಗೂ ಕೂಡ ಕುಟುಂಬರಿಗೂ ಕೂಡ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನ ಅಭಿವೃದ್ಧಿಯನ್ನ ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಎಲ್ಲರೂ ಅಕ್ಷರಗಳನ್ನು ಹೋಗೋದಕ್ಕಾಗಿ ನಮಸ್ಕಾರ ಮಾಡಿ. ಅನ್ಯದಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯನಾಮೇನ ರಕ್ಷಣಾ ಗುರುನೂತನ ಪುರಸಾ ಪುರಸಾ ಪ್ರಜ್ಞಾ ಮನಸಾ ಮನಸಾ ಪ್ರಜ್ಞಾಗ್ರಾಂ ಜಾಗರಣಾಭ್ಯಾಂ ದಾಟಾಂಗಂ ಪ್ರಣಾಮ್ಯಾಂ ಪ್ರದಕ್ಷಿಣೋದ್ಧಾರಂ ಸಮರ್ಪಯಾಮಿ. ಕೈ ಮುಖಂಡಿಟ್ಕೊಳ್ಳಿ. ಓಂ ಎಲ್ಲ ಹೇಳಬೇಕು. ಸ್ವಸ್ತಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾ ವಿದ್ಯಾಂ ಬುದ್ಧಿಂ ಶ್ರೇಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವ್ಯವಾಹನ ದೇಹಿ ಮೇ. ಪುನಃ ಆಟವಿದ್ದು ನಮಸ್ಕಾರ. दक्षिण नेत्रम ओमाप्यायस्पदने तदे विश्वतस्थो नवृष्टियं भवाराजस्य संगते अनन्तनेत्राभ्यां मूषुड ಇರ್ತದೆ. ತುಂಬಾ ಬಿಸಿಯಾಗಿರ್ತದೆ. ಅದರ ಚೂರು ಒಂದು ಹರಿ ನಮ್ಮ ದೇಹದಲ್ಲಿ ಬಿದ್ರೆ ಸುಟ್ಟು ಹೋಗುವಂತ ಸಾಧ್ಯತೆ ಇರ್ತದೆ. ಅಂತ ಪ್ರಖರವಾದ ದೃಷ್ಟಿಯನ್ನ ಸೌಮ್ಯಗೊಳಿಸಿ
ರೆಡಿ ಮಾಡ್ತಾ Mastu Shivam Mastu Shivam Mastu Bhavanto Brahmando Shivam Mastu Shivam Mastu Shivam Mastu Om Shivam Mastu Shivam Mastu Shivam सर्पाजस्तुलनागेन्द्राय नमः मंगलनीराजनं दर्शयामि देवताख्यां श्रोतागृह्णामि ओम अस्मै रुद्रामे हरा पर्वतासोत्रहत्ये भरभूतो सुदोषाः यशंसरेस्तु वदेधाय भद्रङ्गज्येष्ठा अस्मान् अवन्तु देवाः नमोऽस्तु सर्वेभ्यो एकेन पृथिवीमनो ये अन्तरिक्षे ये दिवितेभ्यः सर्वेभ्यो नमः ये दोरोतिने दिवो ये वा सूर्यस्य रश्मिः येषामप्सुतरस्कृतन्देभ्यः सर्वेभ्यो नमः या इषवो यान्तु भागानान्ये पावनस्पति गुङ्गृन् ये पावके भुवेरतेभ्यः सर्वेभ्यो नमः इदगुं सर्वेभ्यः विरस्किरुष्टम् आश्वेषा येषामनुयन्ति चेतः ये अन्तरिक्षं पृथिवीं छिलन्ति तेन सप्तासोऽहमागमिष्ठाः ये रोचने सूर्यस्यापि सप्ताः ये दिवं देवीमनुसञ्चरन्ति येषामाश्लेषा अनुजन्ति कामम् तेभ्यः सर्वेभ्यो मधुमद्युहोमि राजाधिराजाय प्रसज्जबाह्ये नमो भजङ्गुलीश्वरकाय पद्महे समे कामान् कामकामाय मह्यम् कामेश्वरो वैश्रवणो ददातु कुबेराय वैश्रवणाय महाराजाय नमः हरियाप्य अनन्तराय सर्वस्तोमोतिरात्रोत्तमः भवति सर्वस्याप्यै सर्वस्य सर्वमेव देवाप्नोति सर्वं जयति यो वेदालेश्वरः प्रोक्तो वेदान्तेन प्रतिष्ठितः तस्य प्रकृतिरीनत्रयः परस्य महेश्वरः सुरक्षिताङ्गसायुधासवाहन सपरिवार सर्वालङ्कारभूषिताख्ये सप्ताभिलाषिराशिना सप्तादि अष्टकुलनागेन्द्राय नमः मन्त्रैः पुष्पाञ्जलिपुरत्र प्रार्थयामि ಹಾಗೆ ಎಲ್ಲರೂ ಸಹ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಸಹ ಪ್ರವಕ್ತಂ ದಿಶಾತ್ರಜೀತ್ವಂ ದಿಶಂಗನೇತ್ರಂ ಕಪಿಲಾಂಶುರಾಢ್ಯಂ ದಿಶಾಯುಧಂ ಪ್ರೋಜ್ವಲಂ ಶ್ರವಾಹಂ ಸನ್ನಾಗರಾಜಂ ಪ್ರಣದೋಸ್ಮೇತ್ಯಂ ಜಿದಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೆ ಮಹಾಪುರುಷ ಪೂರ್ವದ ನಾಗೇಂದ್ರಾಯಣ ಮನಸೋಹಿತ ಪ್ರಾರ್ಥಯಾಮಿ ಎಲ್ಲ ಭಕ್ತಿ ಮುಳುಗುತ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಹೇಳ್ತೀನಿ ವಿಶೇಷ ರೀತಿಯಲ್ಲಿ ಕ್ರಮದ ಆದಿ ಭಾಗದಲ್ಲಿ ಫಲವನ್ನು ಹಿಡಿಕೊಂಡು ನಮ್ಮ ಈ ಸ್ಥಳದಲ್ಲಿರುವಂತಹ ನಾಗದೇವರು ಅಂದ್ರೆ ಸತ್ಯದೇವರು ಕೂಡ ಅವನಿಗೆ ಹೆಸರು, ಹಾಗೆ ಭೂದರು ಕೂಡ ಅವನ ಹೆಸರು. ಇಡೀ ಭೂಮಿಗೆ ಒಡೆಯಾಗಿ ಇರುವಂತ ಆ ನಾಗದೇವರ ಜೀರ್ಣೋದ್ಧಾರ ಪಡಿಸಬೇಕು ಸಂಕಲ್ಪವನ್ನು ಮಾಡಿಕೊಂಡು ಸುಂದರವಾದ ಆಲಯವನ್ನು ನಿರ್ಮಾಣ ಮಾಡಿಕೊಂಡು ಪ್ರತಿಷ್ಠಾ ಕಾರ್ಯಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಸಿದ್ಧಪಡಿಸಿ ಇವತ್ತಿನ ದಿವಸದಲ್ಲಿ ಆ ದೇವರಿಗೆ ನಾಳೆಯ ಮುಹೂರ್ತದಲ್ಲಿ ಪ್ರತಿಷ್ಠಾ ಮಾಡುವುದರಿಂದ ಪೂರ್ವಾಂಗವಾಗಿ ಏನೇನು ಪ್ರಕ್ರಿಯೆಗಳು ಆಗಬೇಕು ಅದೆಲ್ಲವೂ ಕೂಡ ನಾವು ಇವತ್ತಿನ ದಿವಸದಲ್ಲಿ ನೆರವೇರಿಸ್ತೀವಿ. ಹಾಗೆ ಪ್ರಾರಂಭ ಆಗುವ ಸಮಯದಲ್ಲಿ ಏನೇನು ನಾವು ಮಾಡಿದ್ರೆ ಅದೆಲ್ಲವೂ ಕೂಡ ನಿಮಗೆ ತಿಳಿಸ್ತೀವಿ. ಆದ್ರೆ ಕೊನೆಯ ಭಾಗದಲ್ಲಿ ಪುನಃ ಹೇಳ್ಕೊಳ್ಳುವಂತ ಏನು ಹೇಳಿದ್ರೆ
ಖನನ ಸಪ್ತಶುದ್ಧಿ ಸ್ಥಳವನ್ನು ಶುದ್ಧಿಗೋಸ್ಕರ ನಡೆಸಿದ್ದೀವಿ. ತದನಂತರವಾಗಿ ಎಲ್ಲ ವಿಧವಾದ ರಾಕ್ಷಸ ಅಥವಾ ಬೇರೆ ರೀತಿಯ ದುಷ್ಟಶಕ್ತಿಗಳ ಇಲ್ಲಿಂದ ದೂರ ಹೋಗ್ಲಿಕ್ಕೋಸ್ಕರವಾಗಿ ರಾಕ್ಷಸ ಹೋಮವನ್ನು ನಡೆಸಿದ್ದೀವಿ. ಹಾಗೆ ನಾಗಾಲಯ ಅಂದ್ರೆ ನಾಗದೇವರ ಬರಗೆ ನಾಗಾಲಯ ಅಥವಾ ನಾಗದೇವರ ಬರ ಅಂತ ಹೇಳಿ ಮೊದಲಿಂದ ಒಂದು ಕಟ್ಟಲೆ ಅನ್ನ ಕರೆಯುವಂತದ್ದು, ನಾಗದೇವರ ಗುಡಿ ಕರೆಯುವಂತ ಸ್ವಲ್ಪ ಕಮ್ಮಿ ಬಾಳಿಕೆ. ಹಾಗೆ ಆ ನಾಗದೇವರ ಬರದಲ್ಲಿ ಅಥವಾ ನಾಗಾಲಯದಲ್ಲಿ ವಾಸುದೇವತೆಗಳ ಸಾನ್ನಿಧ್ಯ ಪ್ರಾಪ್ತಿ ಆಗಿರುತ್ತವಾಗಿ ಸ್ವಸ್ತಿಕವನ್ನು ಸ್ಥಾಪಿಸಿ ಅದಕ್ಕೆ ಬೇಕಾಗಿರುವಂತಹ ಪೂಜೆ ಪುನಸ್ಕಾರಗಳನ್ನು ನಡೆಸಿ ಶುದ್ಧ ಬಲ್ಲಿತ್ಯಾದಿಗಳನ್ನು ಪ್ರದಾನ ಮಾಡಿ ಇಲ್ಲಿ ಬಿಂಬಗಳನ್ನ ಪಡಿಸಿದ್ವಿ ನಾವು. ಯಾಕೆ ಬಿಂಬಗಳನ್ನ ಶುದ್ಧಿಪಡಿಸಬೇಕು ಹೇಳಿದ್ರೆ ಅವಾಗ ಹೇಳಿದ ರೀತಿಯಲ್ಲಿ ಅರ್ಚಕರ್ಷ ಪ್ರಭಾವಣ ಶಿಲಾಭೋಜ ಶಂಕರ ಈ ಶಿಲೆಗಳು ನಾವು ಈಗ ನಾಗದೇವರ ಪ್ರತಿಬಿಂಬವನ್ನು ನಾವು ಏನು ಕಾಣ್ತಾ ಇದ್ದೀವಿ ಅದೆಲ್ಲ ಮೂಲ ಸ್ವರೂಪ ಏನ್ ಹೇಳಿದ್ರೆ ಒಂದು ಕಲ್ಲು ಮಾತ್ರ. ಆ ಕಲ್ಲುವನ್ನ ಶಿಲ್ಪಿಗಾರ ತಗೊಂಡು ಹೋಗಿ ಅದಕ್ಕೆ ಬೇಕಾಗಿರುವಂತ ಆಕೃತಿವನ್ನ ಕಟ್ಟಣ, ಕುಟ್ಟಣ, ಕಾರಣ, ಭೇದನ ಅಂತ ಹೇಳಿ ಅದಕ್ಕೆ ಹೆಸರು ನಮ್ಮ ಸಂಸ್ಕೃತದಲ್ಲಿ ಹೇಳಿರುವಂತ ಹೆಸರುಗಳು. ಅದರ ಅರ್ಥಗಳು ಕನ್ನಡದಲ್ಲಿ ಹೇಳೋದಂದ್ರೆ ಕಟ್ಟಣ ಹೊಳಿಬಂತಾದು, ಕುಟ್ಟಣ ಅದನ್ನ ಕೆತ್ತುವ, ಕಟ್ಟಣ ಕಾರಣ ಅದನ್ನ ಕೆತ್ತುವಂತಾದು, ಹಾಗೆ ಅದನ್ನ ಹೊಳಿಬಂತಾದು ಅದಕ್ಕೆ ಬೇಕಾಗಿರುವಂತ ಅಗ್ನಿಸ್ಪರ್ಶಾದಿಗಳನ್ನ ಮಾಡುವಂತದ್ದು ಅಥವಾ ನಿರ್ಮಾಣ ಕಾರ್ಯ ಆಗುವ ಸಮಯದಲ್ಲಿ ಕೈಯಲ್ಲಿ ಎಂಜಿನಿಯರ್ ಅಥವಾ ಬೇರೆ ರೀತಿ ಏನಾದ್ರೂ ಅಸ್ಪೃಷ್ಟ ಆಗುವಂತ ದೋಷ ಇರ್ತದೆ. ಅದಕ್ಕೋಸ್ಕರವಾಗಿ ಆ ಬಿಂಬವನ್ನ ತಯಾರಿ ಮಾಡುವ ಸಮಯದಲ್ಲಿ ಶಿಲ್ಪಿಗಾರರು ಆ ಪ್ರಕ್ರಿಯೆಯನ್ನು ನಡೆಸುವ ಸಮಯದಲ್ಲಿ ಈ ರೀತಿಯ ಸೂಕ್ಷ್ಮ ದೋಷಗಳು ಆಗಿರ್ತದೆ. ಅಂತ ಸೂಕ್ಷ್ಮ ದೋಷಗಳಿರುವ ಸಮಯದಲ್ಲಿ ಆ ಬಿಂಬವನ್ನ ತಂದು ಏಕಾಏಕಿಯಾಗಿ ನಾವು ಪ್ರತಿಷ್ಠಾಪನೆ ಮಾಡಿದ್ರೆ ಆ ಬಿಂಬಗಳಲ್ಲಿ ಶಕ್ತಿವನ್ನ ಧಾರಣ ಮಾಡುವಂತ ಯೋಗ್ಯತೆ ಇರುವುದಿಲ್ಲ, ಆ ಶಕ್ತಿವನ್ನ ನಿಲೆಯಾಗಿ ನಿಲ್ಲುವುದಿಲ್ಲ. ಬಿಂಬವನ್ನ ನಾವು ಸ್ಥಾಪಿಸಿ ಕೈಗೊಳ್ಳುವಂತ ನಮ್ಗೆ ಅನುಗ್ರಹ ಪ್ರಸಾದ ಸಿಗುವಂತ ಆ ಶಾಸ್ತ್ರದ ಕಡಿಮೆ. ಹಾಗೆ ಅದಕ್ಕೋಸ್ಕರವಾಗಿ ವೈದಿಕ ಪರಂಪರೆಯಲ್ಲಿ ಎರಡು ವಿಧಾನದ ಪರಂಪರೆಗಳು ಉಂಟು. ಒಂದು ವೈದಿಕ ವೃತ್ತಿಯಲ್ಲಿ ಸಪ್ತಾಧಿವಾಸ ಪೂಜೆ, ಹಾಗೆ ಆಗಮ ನಿಗಮದಲ್ಲಿ ವಿಪ್ರಾಧಿವಾಸ ಅಂತ ಹೇಳಿ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ನಾಗದೇವರಿಗೆ ಅತಿ ಉತ್ತಮವಾದ ಶಾಸ್ತ್ರ ಯಾವ್ದು ಹೇಳಿದ್ರೆ ವೈದಿಕ ಧರ್ಮ. ಅಂತ ವೈದಿಕ ಧರ್ಮದಲ್ಲಿ ಸಪ್ತಾಧಿವಾಸವನ್ನ ಇವತ್ತು ನಾವು ಆಚರಣೆ ಮಾಡಿದ್ವಿ. ಅಧಿವಾಸ ಹೇಳಿದ್ರೆ ಸಪ್ತ ಹೇಳಿದ್ರೆ 7, ಅಧಿವಾಸ ಹೇಳಿದ್ರೆ ಒಂದು ರಾಶಿಗಟ್ಟಲೆ ವಸ್ತುವನ್ನ ಸಂಗ್ರಹ ಮಾಡಿ ಅದರ ಮಧ್ಯದಲ್ಲೇ ಭಗವಂತ ಇಟ್ಟು ಪೂಜೆ ಮಾಡುವಂಥದ್ದು. ಹಾಗೆ ಆ ಅಧಿವಾಸವನ್ನು ಯಾಕೆ ಮಾಡಬೇಕು ಹೇಳಿದ್ರೆ ಆ ಭಗವಂತನ ಬಿಂಬಗಳಲ್ಲಿ ಆ ಅಂಗಗಳನ್ನ ಉತ್ಪತ್ತಿ ಮಾಡುವಂಥದ್ದು ಮಂತ್ರಾಭಿಮುಖ. ಯಾಕಂದ್ರೆ ಹೇಳಿದ್ರೆ ಮಂತ್ರಾಮುಖವಾಗಿ ದೇವ ಅಂತ ಹೇಳಿ ಕಲಿಯುಗದಲ್ಲಿ ಎಲ್ಲ ದೇವತೆಗಳು ಮಂತ್ರದ ಅಭಿಮುಖವಾಗಿರ್ತಾರೆ ಅಂತ ಮಂತ್ರವನ್ನು ನಾವು ಉಚ್ಚಾರಿಸಿದರೆ, ಜಪಿಸಿದರೆ, ಪಠಿಸಿದರೆ ಅಥವಾ ಬ್ರಾಹ್ಮಣರ ಮುಖಾಂತರವಾಗಿ ಅದನ್ನ ಹೋಮಿಸಿದರೆ ಅದರಿಂದ ಅನಂತ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಅಂತ ಒಂದು ಪ್ರಕ್ರಿಯೆಯಲ್ಲಿ ಮೊದಲಿಗೆ ನಾಗದೇವರಿಗೆ ಜಲಾಭಿವಾಸವನ್ನು ಮಾಡಬೇಕಂತ. ಜಲಾಭಿವಾಸ ಮಾಡುವ ಸಮಯದಲ್ಲಿ ಬರ್ತಾರೆ ಈ ಸ್ಥಳಕ್ಕೆ ಬಂದು ಆ ಭಗವಂತನಿಗೆ ಪ್ರಾರ್ಥನೆ ಇರ್ತದೆ. ಅದೆಲ್ಲರೂ ಕೂಡ ಭಗವಂತ ನಮಗೆ ಅನುಗ್ರಹಿಸುವ ರೀತಿಯಲ್ಲಿ ಆ ಒಂದು ಸಂಪೂರ್ಣವಾದ ಬಿಂಬವನ್ನು ಪರಿಪೂರ್ಣ ಆಗುವಂತ ಪದ್ಧತಿಗೆ ಕೊನೆಯ ಭಾಗದಲ್ಲಿ ಪುಷ್ಪಾಧಿವಾಸವನ್ನು ಸಂಕಲ್ಪಿಸುತ್ತಾರೆ. ಆ ಪುಷ್ಪಾಧಿವಾಸ ಆದ ನಂತರವಾಗಿ ಭಗವಂತನಿಗೆ ವಿಶೇಷ ರೀತಿಯ ಪೂಜೆ ಪುನಸ್ಕಾರಗಳು ನಡೆಸಬೇಕಂದ್ರೆ ಶಾಸ್ತ್ರ ಇರುವಂತಹದ್ದು. ಹಾಗೆ ಸಮರ್ಪಣೆ ಮಾಡುವಂಥದ್ದು. ಆಯ್ತಾ? ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೆ ಭುಜಗೋತ್ತಮ ನಾಗೇಂದ್ರ ಪಾದಾರವಿಂದಾಗೆ ಗೋವಿಂದ ಗೋವಿಂದ ಗೋವಿಂದ. ಎಲ್ಲ ತಿರುಗಾಲಿ ನಮಸ್ಕಾರ ಮಾಡಿ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾ ಭುಜಗೋತ್ತಮ ಉಮ್ರಾಕ್ಷೇಜಾಯತೆ ಪುರುತ್ರಾದೇವ್ಯಾ ಶರೀಃ ವಿಶ್ವಾಭಿಷುಜೋ ಭೋರ್ಮ ಪ್ರಾಮಕ್ಯ ಯುತೋ ದೇವ್ಯೋ ಉತ್ಪನ್ನಃ ಜ್ಯೋತಿಷಾಮಾಧನೆ.